ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜನವರಿ 26ರಂದು ಜರುಗುವ ಪ್ರಜಾಪ್ರಭುತ್ವ ದಿನದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆ ಸಿಬ್ಬಂದಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಹುಕ್ಕೇರಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಖಡಕ್ ಸಂದೇಶ ರವಾನಿಸಿದರು. ಗಣರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ, ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸಬೇಕು. ಜನವರಿ 26ರಂದು ಎಲ್ಲ ಇಲಾಖೆ ನೌಕರರು ಕಡ್ಡಾಯವಾಗಿ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆ ತರಬೇಕು ಎಂದರು. ಕಚೇರಿ ಮುಂದೆ ಧ್ವಜಾರೋಹಣ ಮಾಡಿಕೊಂಡು 7:30 ಎಲ್ಲರೂ ತಮ್ಮ ಕಚೇರಿ ಮುಂದೆ ಧ್ವಜಾರೋಹಣ ಮಾಡ್ಕೊಳ್ಬೇಕು. ಸೆಕೆಂಡ್ ಒಂದು 7:15 ನಮ್ದು ತಹಶೀಲ್ದಾರ್ ಕಾರ್ಯಾಲಯ ಮುಂದೆ ಧ್ವಜಾರೋಹಣ ಆಗ್ತದೆ. ಆಮೇಲೆ ನೆಕ್ಸ್ಟ್ ಸರ್ ಹಳೆ ತಹಶೀಲ್ದಾರ್ ಕಟ್ಟಡದಲ್ಲಿ ವರ್ಷ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮತ್ತು CDP ಆಫೀಸ್ನವರು ಮತ್ತು ST ಆಫೀಸ್ನವರು ಕೂಡ್ಕೊಂಡು ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ ಸರ್ ಹಳೆ ತಹಶೀಲ್ದಾರ್ ಆಫೀಸ್ ಕಟ್ಟಡದಲ್ಲಿ. ನೆಕ್ಸ್ಟ್ ಅದ್ರ ಮುಂದೆ 8:15 ಸರ್ 8:15ಕ್ಕೂ ಹಳೆ ತಹಶೀಲ್ದಾರ್ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕವಾಗಿ ಧ್ವಜಾರೋಹಣ ಆಗ್ತದೆ. ಅಲ್ಲಿ ನಮ್ಮ ಶಾಸಕರು ಅಥವಾ ಮಿನಿಸ್ಟರ್ ಸಾಹೇಬರು ಬಂದರೆ ಅವರ ಹಸ್ತದಿಂದ ನಮ್ಮ ಮುನ್ಸಿಪಾಲ್ಟಿ ಅಪೋಸಿಟ್ ಸರ್ ಮುಖ್ಯಾಧಿಕಾರಿಗಳಿಂದ ಧ್ವಜಾರೋಹಣ ಆಗ್ತದೆ ಸರ್. ಆಮೇಲೆ ಎಲ್ಲರೂ ಕೂಡಿ SK ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣದಲ್ಲಿ 9 ಗಂಟೆಗೆ ಸರ್ ಎಕ್ಸಾಕ್ಟ್ ಸರ್ ಎಲ್ಲರೂ ತಮ್ಮದು ಕಚೇರಿಯಲ್ಲಿ ಮುಗಿಸ್ಕೊಂಡು ಎಲ್ಲರೂ ಇದಕ್ಕೆ SK ಮೈದಾನಕ್ಕೆ ಬರ್ತಾರೆ ಸರ್. ಅಲ್ಲಿ ಸಾರ್ವಜನಿಕ ಧ್ವಜಾರೋಹಣ ಆಗ್ತದೆ ಸರ್. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ. ರಾಷ್ಟ್ರೀಯ ಹಬ್ಬಗಳ ಕಾರ್ಯದರ್ಶಿ BEO ಪ್ರಭಾವತಿ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕ್ರಮಗಳ ರೂಪುರೇಖೆಗಳನ್ನು ರೂಪಿಸಲಾಯಿತು. ಈ ಸಂದರ್ಭದಲ್ಲಿ ಗಣ್ಯರಾದ ಉದಯ್ ಹುಕ್ಕೇರಿ, ಸುಭಾಷ್ ನಾಯಿಕ್, ಕಬೀರ್ ಮಲಿಕ್, ತಮ್ಮನಗೌಡ ಪಾಟೀಲ್ ಹಾಗೂ ವಿವಿಧ ಇಲಾಖೆ ಅನುಷ್ಠಾನ ಅಧಿಕಾರಿಗಳಾದ ಶಶಿಕಾಂತ್ ವಂದಾಳೆ, ಸವಿತಾ ಹಲಕಿ, ಸವಿತಾ AC, ಬಸವರಾಜ್ ನಾಂದೂಡ್ಕರ್, ಈಶ್ವರ್ ಸಿದ್ನಾಳ್ ಮೊದಲಾದವರು ಉಪಸ್ಥಿತರಿದ್ದರು. ಯಾಕಂದ್ರೆ ಆಮ್ಯಾಗ ಸಮಸ್ಯೆ ಆಗಿ ಬರ್ತದೆ. ನಾವು ಗಿಡದ ಕೂಡಲೇ ನಸದಂದ್ರೆ ಕಟ್ ಆಗ್ತದೆ ಅದು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.